ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ, ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ, ಜೂನ್ ಮಂತ್ ಸಲುವಾಗಿ ದಿಸ್ ಇಸ್ ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ನಾ ಎಷ್ಟು ದಿನ ಆಯ್ತು ಸ್ಟೂಡೆಂಟ್ಸ್ ಸಲುವಾಗಿ ಮಾಡಬೇಕು ಅನ್ನಕತ್ತಿದ್ದೆ. ನಂದಂತೂ ಸಾಲಿ ಬಿಟ್ಟು ಎಷ್ಟು ವರ್ಷ ಆಯ್ತು. ನಮ್ಮ ಸಾಲಿ ಹೋಗಿ ಮೂಲ್ಯಾಗ ಓದ್ತಿ ನನ್ನ ಸಾಲಿ. ಹಾಂ, ಸೊ ನನಗೆ ಹೆದರಿಕೆ ಬರ್ತಿತ್ತು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಬದಲಾಗಿ ಏನಾರು ಮಾಡಬೇಕು ಅಂತಂತಂದರೆ. ನಾನು ಇವತ್ತು ಅಂದ್ಕೊಂಡೆ ಸ್ಟೂಡೆಂಟ್ಸ್ ಸಲುವಾಗಿ ಇವತ್ತೊಂದು ಜೂನ್ ಮಂತದ ರೀಡಿಂಗ್ ಮಾಡಿ ನೋಡೋಣ. ಜೂನ್ ಮಂತ್ನೊಳಗೆ ಏನೇನು ನಿಮ್ಗೆ ಪಾಸಿಬಿಲಿಟೀಸ್ ಅದಾವ ಅಂತಂದು ಹೇಳಿ. ಸೊ ತಮ್ಮ ಯಾವ ವಿಷಯದ ಕಡೆ ಲಕ್ಷ್ಯ ಕೊಡಬೇಕು ಅಂತ ಅನ್ನೋದನ್ನು ಈ ರೀಡಿಂಗ್ ಮುಖಾಂತರ ನೋಡೋಣ. ಯಾರಾದರೂ ಕಮೆಂಟ್ ಬಾಕ್ಸ್ದೊಳಗೆ ಗುರುವಿಂದ ಟ್ರಾನ್ಸಿಟಿಗೆ 4ನೇ ಮನೆಗೆ ಆತು, 4ನೇ ರಾಶಿಗೆ ಆತು, ಕರ್ಕ ರಾಶಿಗೆ ಬಂದ್ರೆ ಸೊ ಏನೆಲ್ಲ ಡಿಫ್ರೆನ್ಸ್ ಆಗೈತೆ ಅಂತ ಹೇಳಿ ನಿಮ್ಗೆ ಒಂದು ಸ್ವಲ್ಪ ಹೇಳ್ರಿ. ನಾನು ಅಂದು ಹೇಳ್ಕೊತೇನೆ ನೋಡ್ರಿ. ಐ ಆಮ್ ಫೀಲಿಂಗ್ ಸೋ ಗುಡ್ ವಿದೌಟ್ ರೀಸನ್. ಏನು ಪ್ರಶ್ನೆನಲ್ಲ, ಏನೂ ಅಂಥದ್ದು ಆಗೇ ಇಲ್ಲ. ಬಟ್ ಕುಚ್ ತೋ ಅಚ್ಚಾ ಹೋನೆ ವಾಲ ಹೈ ಡೆಫಿನೆಟ್ಲಿ. ಈಗ ಕನಿಷ್ಠ ಒಂದು 20-25 ದಿವಸ ಆಯ್ತು ನೋಡ್ರಿ, ನಾನು ಬರೀ ಏಂಜಲ್ ನಂಬರ್ಸ್ ನೋಡ್ತೇನೆ. ಎಷ್ಟು ವಿಚಿತ್ರ ಅಂತಂದ್ರೆ ಎಲ್ಲ 111, 222, 1 ನಂಬರ್ 1ಇಂದ ಹಿಡಿದು 9 ತನಕ ಎಲ್ಲ ಟ್ರಿಪಲ್ಲರೇ ಕಾಣ್ತಾವೆ, ಡಬಲ್ಲರೇ ಕಾಣ್ತಾವೆ. ಈಗ ನಾ ಇದನ್ನು ಆನ್ ಮಾಡಿದೆ ವಿಡಿಯೋ ಮಾಡೋಕ್ಕಂತಂದು ಹೇಳಿ 12:21 ಆಗಿತ್ತು. ನಾ ಕರೆಕ್ಟಂಗೆ ವಿಡಿಯೋ ಆನ್ ಮಾಡಿದೆ 12:22 ಆಯ್ತು. ಸೊ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಐ ಡೋಂಟ್ ನೋ ವೈ. ಬಟ್ ನಂದು ನೋಡಿದ್ರೆ ಗುರು 8ನೇ ಮನೆಗೆ ಬಂದ. 6, 8, 12 ಅಷ್ಟೇನು ಕಂಫರ್ಟೇಬಲ್ ಫೀಲಿಂಗ್ ಅಂತ ಏನು ಕೊಡೋಂಗಿಲ್ಲ. ಬಟ್ ಪತಾ ನೈ ಯಾರ್ ಇತ್ತನಾ ಸುಕೂನ್ ಸಾ ಫೀಲ್ ಹೋ ರಹಾ ಹೈ. ನನಗೇನೋ ಒಂಥರ ನನಗೇನಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ಇದನ್ನು ಯಾಕೆ ಹೇಳಿದೆ ಗೊತ್ತಾ? ನಿಮ್ಮ ಆಸ್ಪಾಸ್ ಏನಾಗಕತ್ತತಿ ಅಂತಂದು ಹೇಳಿ ಅನುಭವ ಮಾಡೋಕೆ ಕಲೀರಿ ನೀವು. ಅನುಭವದ ಮೂಲಕನ ಜ್ಞಾನ ಬರ್ತದೆ. ಇದು ಹಿಂಗೆ ಆಗಕತ್ತಲ್ಲ, ಏನಾದರೂ ಆಗ್ಬೋದು. ಇದು ಹಿಂಗೆ ಆಗತ್ತಲ್ಲ, ಏನಾದರೂ ಆಗ್ಬೋದು. ಗುರು ಇಲ್ಲಿ ಬಂದರು. ಸ್ವಲ್ಪ ಒಂದು ಪಾಸ್ ತೊಗೊಳ್ರಿ, ಒಂದು ಸ್ವಲ್ಪ ವಿಚಾರ ಮಾಡಿರಿ. ಒಂದು 3-4 ದಿವ್ಸದಾಗ ಏನಾಯ್ತು, ಈಗ 1-2 ದಿವ್ಸದಾಗ ಏನಾಗತ್ತೈತಿ, ನನ್ನ ಮೆಂಟಲ್ ಪ್ರಿಪ್ರೇಷನ್ ಹೆಂಗೈತಿ, ಅಥವಾ ನಾ ಹೆಂಗೆ ರಿಯಾಕ್ಟ್ ಮಾಡಾಕತ್ತೇನೆ, ನಾ ಹೆಂಗೆ ವಿಚಾರ ಮಾಡಾಕತ್ತೇನೆ. ಯಾಕಂದರೆ ಡೆಫಿನೆಟ್ಲಿ ಚೇಂಜಸ್ ಬಂದಿರ್ತಾವೆ ರೀ. ಡೆಫಿನೆಟ್ಲಿ ಅಂದರೆ ಡೆಫಿನೆಟ್ಲಿ ಅಲ್ಲ, ಬರೋಕ್ಕೆ ಬೇಕದು ಯಾವುದೇ ಕಾರಣಕ್ಕೂ. ಆದ್ರೆ ಹೆಂಗಿರ್ತೈತಿ ಅಂದರೆ ಇಷ್ಟು ಅನ್ಅವೇರ್ನೆಸ್ ಇರ್ತೈತಲ್ಲ ನಮಗೆ, ಏನು ಗೊತ್ತಿರಂಗಿಲ್ಲ. ಯಾವುದರ ವಿಷಯದಾಗ ಸಿಕ್ಕಾಕೊಂಡಿರ್ತೀರಿ ನಾವು. ನಿಜವಾಗ್ಲೂ ನಾ ಭಾಳ ಜಾಗೃತಾವಸ್ಥೆ ಒಳಗಿರ್ತಾನೆ, ಇಷ್ಟು ಮಾತ್ರ ಖರೆ. ಈ ಗುರು ಬರ್ತಾನಂತಂದು ಹೇಳಿ 15 ದಿವಸದಿಂದ ನಾನು ಎಷ್ಟು ವೇಟ್ ಮಾಡಾಕತ್ತಿದ್ದೆ ಅಂದಿರಿ. ಐ ಆಮ್ ಫೀಲಿಂಗ್ ಸೋ ಗುಡ್. ನನಗನ್ಸಿದ ಮಟ್ಟಿಗೆ ನಿಮಗೂ ಎಲ್ಲರಿಗೂ ಹಂಗೆ ಆಗಾಕತ್ತಿರ್ಬೇಕು. ಆದ್ರೆ ಹೆಂಗೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟಿರ್ಲಿಕ್ಕಿಲ್ಲ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಮತ್ತು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ಒಂಚೂರು. ಓಕೆ. ಆಮೇಲೆ ಸ್ಟೂಡೆಂಟ್ಸ್ ಸಲುವಾಗಿ ಜೂನ್ ಮಂತ್ನೊಳಗೆ ಏನು ಬರಾಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ. ಕಾರ್ಡ್ಸ್ ಕಿಮಿ ಇರ್ತಾವೆ ನೋಡ್ರಿ, ಖರೇನ. ಕಾರ್ಡ್ಸ್ಗಳು ಮಾತಾಡ್ತಾವೆ, ಕಾರ್ಡ್ಸ್ಗಳು ಕೇಳಿಸ್ಕೊತಾವೆ. ಟ್ಯಾರೋ ಕಾರ್ಡ್ಸ್ ಅಂದರೆ ಏನಂತ ನಿಮಗೆ ಗೊತ್ತಾ? ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಕಿರುವಂಥ ವಿಷಯಗಳನ್ನು ತೊಗೊಂಬರ್ತಾವೆ. ನಾವು ಹಂಗೆ ವಿಚಾರ ಮಾಡ್ತಿರ್ತೀವಿ. ಅಂಥವೇ ಘಟನೆಗಳು ನಡೆದಿರ್ತಾವೆ, ಅಂಥವೇ ಸಿಮಿಲರ್ ಘಟನೆಗಳೇ ನಡೆದಿರ್ತಾವನ. ಅದೇ ಥರನ ವಿಚಾರ ಮಾಡ್ತಿರ್ತೇವೆ. ನೀವು ಬೇಕಾದಷ್ಟು ನೀವು ಬಾಯಲ್ಲೇ ಇಲ್ಲ ಅಂತ ಹೇಳ್ರಿ, ಸಾಧ್ಯನೇ ಇಲ್ಲ ಎಂದು. ಎಸ್, ಹಿಯರ್ 5 ನಂಬರ್, ದೇರ್ 5 ನಂಬರ್. ಇದು ಬರೀ ಎಜುಕೇಷನಿಗೆ ಸಂಬಂಧಪಟ್ಟದ್ದಷ್ಟ. ನಿಮ್ದು ಯಾವುದೇ ಇಮೋಷ್ನಲ್ ಲೈಫಿಗಲ್ಲ. ಓಕೆ ನೋಡಿ,
ನಾನು ಆಗಾಗ ಹೇಳಿದಂಗೆ ಟ್ಯಾರೋ ಕಾರ್ಡ್ ಅಂತಂದರೆ ಏನು, ಮನಸ್ಸಿನ ಆಳದಲ್ಲಿ ಕೋರ್ ಮೇ ಕ್ಯಾ ಹೈ ನಾ ವೋ ಚೀಸ್ ಬತಾತಾ ಹೈ. ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಭಯ ಐತಿ. ಓಕೆ, ಈ ಕಾರ್ಡ್ ಅದನ್ನು ಹೇಳ್ತೈತಿ. ಜನರ ಬದಲಾಗೆ, ಸಮಾಜದ ಬದಲಾಗೆ ಜನ ಆಡ್ಕೊತಾರ, ನಾ ಇಷ್ಟು ಟೈಮ್ ಇನ್ವೆಸ್ಟ್ ಮಾಡೀನಿ ಅಂತ ನಿಮಗೆ ಎಲ್ಲೋ ಮನಸ್ಸಿನಲ್ಲಿ ಅಳಕೈತಿ. ನೀವು ಇದರರ್ಥ ನೀವೇನು ಫೇಲ್ ಆಗುವಂಥ ಸ್ಟೂಡೆಂಟ್ ಅಂತಂತಲ್ಲ. ಆದರೆ ರೀಸೆಂಟ್ಲಿ ತಾವು ಏನಾದರೂ ಯಾವುದಾದ್ರೂ ವಿಷಯದೊಳಗೆ ಫೇಲಿಯರ್ ನೀವು ನೋಡಿರ್ಬೋದು. ಓಕೆ, ಸೊ ಅದಕ್ಕೆ ನಿಮ್ಮ ತಲೆಯಾಗ ಕುಂತೈತಿ. ಎಷ್ಟಾಗತ್ತೆ ಅಷ್ಟೇ ಹೊರಗೆ ಬರಕ್ಕೆ ನೋಡ್ರಿ. ಇಲ್ಲಿ ಜೂನ್ ತಿಂಗಳದೊಳಗೆ ಸ್ಟೂಡೆಂಟ್ಸ್ ಸಲುವಾಗಿ ಅಂತಂದೇಳಿ ಯಾವ್ಯಾವ ಥರದ ಸನ್ನಿವೇಶಗಳು ಏರ್ಪಡಬಹುದು ಅಂತ ಅನ್ನೋದನ್ನ ಹೆಂಗೆ ನೋಡೋದು ಅಂತಂದ್ರೆ ನೋಡಿರಿ, ಹಿಂಗಿರ್ಬೋದಲ್ಲ ಕೆಲವೊಂದಿಷ್ಟು ಅನ್ಹೆಲ್ದಿ ಕಾಂಪಿಟೇಷನ್. ಈ ಕಾರ್ಡ್ ಏನು ತೋರಿಸುತ್ತೆ ಅಂದರೆ ಅನ್ಹೆಲ್ದಿ ಕಾಂಪಿಟೇಷನ್ ಅನ್ರಿ, ಡಿಬೇಟ್ಸ್ ಅನ್ರಿ, ಅಥವಾ ನೀವು ಎಲ್ಲರೇ ಯಾವುದರ ಒಂದು ಪ್ರೊಜೆಕ್ಟ್ ವರ್ಕ್ ಮೇಲೆ ಕೆಲಸ ಮಾಡಾಕತ್ತೀರ ಅಂತ ಹೇಳ್ರಿ, ಒಂದು 3-4 ಜನ ಅದ್ರ ಕೆಲಸ ಮಾಡಾಕತ್ತೀರ. ಮೇ ಬಿ ಇಂಟರ್ನಲ್ ಕ್ಲಾಶಸ್ ಜಾಸ್ತಿ ಆಗ್ಬೋದು ಕೆಲಸದ ಬದಲಾಗಿ, ಪ್ರೊಜೆಕ್ಟ್ ಬದಲಾಗಿ. ಓಕೆ, ಸ್ಟೂಡೆಂಟ್ಸ್ ಇದ್ರಿ ಅಂತಂತಂದರೆ ಹೆವಿ ವರ್ಕ್ಲೋಡ್ ತೊಗೊಂಡು ಹೆಂಗಪ್ಪ ಮಾಡಲಿ ಅಂತಂದು ಹೇಳಿ ಚಿಂತೆ ಆಗ್ತಿರ್ಬೋದು. ಆಸ್ಪಾಸ್ ಯಾರಾದರೂ ನೀವು ನಂಬಿದಂಥ ಭಾಳ ನಿಮಗೆ ಬೇಕಾದಂಥ ಫ್ರೆಂಡ್ಸ್ ಇರ್ಬೋದು, ಆದರೆ ಒಳಗಿಂದೊಳಗೆ ನಿಮಗೆ ಕಾಂಪಿಟೇಷನ್ ಮಾಡ್ತಿರ್ಬೋದು. ಓಕೆ, ಆಮೇಲೆ ನಿಮಗದು ಗೊತ್ತಾಗಿ ಮನಸ್ಸಿಗೆ ಬೇಜಾರಾಗ್ಬೋದು. ಸೊ ನಿಮ್ಮ ಬದಲಾಗಿ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಸರಿ, ಹೀಗೆ ಯಾರದೇ ಜೊತೆ ಯಾವುದೇ ಥರದ ಕ್ಲಾಶಸ್ ಬಂದರೂ ಸಹಿತ, ಏನೇ ಬಂದರೂ ಸಹಿತ ನೀವು ನಿಮ್ಮ ಜೊತೆನೇ ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡಿರಿ, ನೀವು ಬೇರೆದವ್ರ ಜೊತೆನೂ ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡಿರಿ. ಕೈಲೇ ಎಷ್ಟಾಕತಿ ಅಷ್ಟು ಕೆಲಸ ಮಾಡಿರಿ. ಅತಿಯಾಗಿ ವಿಚಾರ ಮಾಡೋಕ್ಕಂತೂ ಹೋಗ್ಬೇಡ್ರಿ. ಯಾಕಂದರೆ ಕೆಲವೊಂದು ಸರ್ತಿ ನಮ್ಮ ಬೌಂಡ್ರೀಸ್ ನಾವು ಅಗಲು ಮಾಡಕ್ಕೆ ನೋಡ್ತಿರ್ತೇವೆ ಅಂತಂದ್ರೆ ನಮ್ಮ ಕೆಪಾಸಿಟಿಗಿಂತಲೂ ಹೆಚ್ಚಿಗೆ ಮಾಡಕ್ಕೆ ನೋಡ್ತಿರ್ತೇವೆ. ಇದರಿಂದ ಏನಾಕತಿ ಅಂತಂದ್ರೆ ಸ್ಟ್ರೈನರ ಜಾಸ್ತಿ ಆಕತಿ ನಮಗೆ. ಓಕೆ, ಸೊ ಈ ಥರದ ವಿಷಯಗಳು ಆಗುವಂಥ ಚಾನ್ಸಸ್ ತಮಗೆ. ಮಾನಸಿಕ ಹಿನ್ನಡೆ ಒಂಥರ ಮನಸ್ಸಿನಾಗ ಭಾಳೆಲ್ಲ ಗೊಂದಲ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಈ ಜೂನ್ ತಿಂಗಳದೊಳಗೆ ನಿಮ್ಮನ್ನು ನೀವು ಮೆಂಟಲಿ ಹೆಲ್ದಿ ಇಟ್ಕೊಳಕ್ಕೆ ನೋಡ್ರಿ. ಅವ್ರು ಕಾಂಪಿಟೇಷನ್ ಮಾಡ್ತಾರಂದ್ರೆ ಲೆಟ್ ದೆಮ್ ಕಾಂಪಿಟ್. ನೀವೇನು ಮಾಡಿರಿ ಅಂತಂತಂದ್ರೆ ಅದು ಕುದುರೆ ಕಟ್ಟಿರ್ತಾರಲ್ಲ, ಆ ಕಡೆ ಈ ಕಡೆ ಒಂದೇ ಕಡೆ ಸ್ಟ್ರೇಟ್ ಹೆಂಗೆ ನೋಡ್ಬೇಕಂತೇಳಿ ಆ ಥರ. ಸ್ಟೂಡೆಂಟ್ ಇದ್ದರೆ ನಿಮ್ಮ ಸ್ಟಡಿ ಮೇಲೆ ನೀವೇನಾದರೂ ಇಂಟರ್ವ್ಯೂಸು ಇವನ್ನ ಕೊಡ್ತಿದ್ರಿ ಅಂತಂದರೆ ನೋಡಿರಿ, ನಾವು ಎಕ್ಸಾಮ್ ಬರಿಬೋದಷ್ಟೇ, ರಿಸಲ್ಟ್ ಅಂತೂ ನಮ್ಮ ಕೈಯಾಗಿರಂಗಿಲ್ಲ. ಹಾಗೆ ಇಂಟರ್ವ್ಯೂ ನಾವು ಕೊಡ್ಬೋದಷ್ಟೇ, ಅದರಿಂದ ಏನು ಉತ್ತರ ಬರ್ತೈತಿ ಅನ್ನೋದು ಅದು ನಮ್ಮ ಕೈಯಾಗಿರಂಗಿಲ್ಲಲ್ಲ. ಸೊ ಹೆಂಗಂತಂದರೆ ಕೆಲವೊಂದು ವಿಷಯಕ್ಕೆ ನೀವು ಎಷ್ಟಾಕತಿ ಅಷ್ಟು ಹೆಲ್ದಿ ಮೈಂಡ್ಸೆಟ್ ಇಟ್ಕೊಂಡು ಅದನ್ನು ದೇವ್ರಿಗೆ ಸರೆಂಡರ್ ಮಾಡಿರಿ, ಎನರ್ಜಿಗೆ ಸರೆಂಡರ್ ಮಾಡಿರಿ. ಹೀ ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ನೀವೇನಪ್ಪ ಅಂತಂತಂದ್ರೆ ಕರ್ಮ ಮಾಡಬೇಕಷ್ಟೇ. ಕರ್ಮದ ಫಲ ನಿಮ್ಗೆ ಒಳ್ಳೆ ಸಿಗ್ತೈತೋ ಕೆಟ್ಟದ್ದು ಸಿಗ್ತೈತೋ ದೇವ್ರಿಗೆ ಬಿಟ್ಟದ್ದು. ಬರೀ ದೇವರಿಗೆ ಬಿಟ್ಟದ್ದಲ್ಲ, ಕೆಲವೊಂದು ಸರ್ತಿ ಹೆಂಗಾಗಿರ್ತೈತಿ, ಕೆಲವೊಂದು ಸರ್ತಿ ಅಂತಂತಲ್ಲ ನಾವು ಎಷ್ಟು ಎಫರ್ಟ್ ಹಾಕಿರ್ತೇವಲ್ಲ ಅಷ್ಟು ನಮಗೆ ಬೆನಿಫಿಟ್ ಸಿಗ್ತೈತಿ ಅನ್ನೋದ್ರ ಬದಲಾಗಿ ತಮಗೆ ವಿಚಾರ ಇರಲಿ. ಓಕೆ, ಅದಾದ್ಮೇಲೆ ನೋಡಿರಿ 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದರೆ ಹೆವಿ ವರ್ಕ್ಲೋಡ್ ಹೇಳ್ತೈತಿ. 8 ಅಂತಂತಂದರೆ ಹೆವಿ ನಂಬರ್, ಸ್ಯಾಟರ್ನ್ ನಂಬರ್. ನಿಮಗೆ ಅನ್ನಿಸ್ಬೋದು ಎಲ್ಲೋ ಸ್ಟಕ್ ಆಗೇನಿ, ಎಲ್ಲೋ ಟ್ರ್ಯಾಪ್ ಆಗೇನಿ, ನಾ ಇಷ್ಟೆಲ್ಲ ಇಂಟರ್ವ್ಯೂಸ್ ಕೊಟ್ಟೀನಿ, ನನಗೆ ಒಂದು ಕಡೆದೂ ಆನ್ಸರ್ ಬರೋಕತ್ತಿಲ್ಲ, ನನಗೆ ಎಷ್ಟೋ ಗೌರ್ಮೆಂಟ್ ಜಾಬ್ಸಿಗೆ ನನಗಿನ್ನೂ ಕಾಲಿಂಗ್ ಆಗಿಲ್ಲ, ಅಥವಾ ನಾ ಎಲ್ಲಿ ಹೋಗಿಲ್ಲಿ ಎಕ್ಸಾಮ್ ಕೊಟ್ಟು ಬಂದೀನಿ ಇನ್ನೂ ತನಕ ಅದ್ರದ್ದು ಉತ್ತರ ಬಂದಿಲ್ಲ, ಅದರದ್ದೇನೋ ಪೇಪರ್ದು ಇದನ್ನು ಬಂದಿಲ್ಲ, ರಿಸಲ್ಟ್ಸ್ ಬಂದಿಲ್ಲ. ಈ ಥರದ ವಿಚಾರಗಳು ನಿಮ್ಮ ಹತ್ರ ನಿಮ್ಗೆ ನಡಿಬೋದು. ಆಮೇಲೆ ನನಗೆ ಅನಿಸೋ ಮಟ್ಟಿಗೆ ನೀವು ಒಳ್ಳೇದ್ರ ಕಡೆ ಅನ್ರಿ, ಅಥವಾ ಪಾಸಿಟಿವ್ ಏನು ವಿಷಯ ಐತಲ್ಲ ಅದ್ರ ಕಡೆ ನೀವು ಫೋಕಸ್ ಮಾಡೋದು ಬಿಟ್ಟು ಎಷ್ಟಾಗತ್ತೆ ಅಷ್ಟು ವರ್ಸ್ಟ್ ಕಡೆನೇ ಫೋಕಸ್ ಮಾಡೋದು, ಎಷ್ಟು ಕೆಟ್ಟಕ್ಕತ್ತ ಅಷ್ಟು ವಿಚಾರ ಮಾಡೋದು. ನೆಗೆಟಿವ್ ವಿಚಾರಗಳನ್ನು ಜಾಸ್ತಿ ಮಾಡ್ತೀರಿ ನೀವು. ಸೊ ಅದರಿಂದ ಸ್ವಲ್ಪ ಹೊರಗೆ ಬರಕ್ಕೆ ನೋಡಿರಿ. ಒಳ್ಳೆಯ ವಿಚಾರಗಳನ್ನು ಅಳವಡಿಸ್ಕೊಡ್ರಿ. ಓಕೆ, ಯಾವುದೇ ವಿಷಯ ಆಗಬೇಕು ಅಂತಂತಂದರೆ ಡಿವೈನ್ ಟೈಮಿಂಗ್ ಇಸ್ ದೇರ್. ನಿಮಗೆ ಎಷ್ಟರದ್ದು ಪ್ಯಾಕೇಜ್ ಹತ್ತಬೇಕು, ನಿಮಗೆ ಎಲ್ಲಿ ನೌಕರಿ ಹತ್ತಬೇಕು, ನಿಮಗೆ ಎಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಇದೆಲ್ಲ ಡಿವೈನ್ ಎನರ್ಜಿಗೆ ಬಿಟ್ಟದ್ದು. ಈ ಥರದ ಸೀನ್ಸ್ ನೋಡಕ್ಕೆ ನಿಮಗೆ ಸಿಗ್ಬೋದು. ಆಮೇಲೆ ಹೆಂಗಂತಂದ್ರೆ ಇಮೋಷ್ನಲ್ ಎಲ್ಲ ವಿಷಯಗಳನ್ನು ಅತಿ ಇಮೋಷ್ನಲ್ ಆಗಿ ನೋಡಕ್ಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ಲಾಜಿಕಲ್ ಆಗ್ರಿ. ಸ್ವಲ್ಪ ಲಾಜಿಕಲಿ ನೀವು ವಿಚಾರ ಮಾಡಕತ್ರಿ ಅಂತಂತಂದ್ರೆ ನಿಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಇರ್ತೈತಿ. ಸೊ ನಿಮ್ಮ ಮೆಂಟಲ್ ಅವಸ್ಥೆನೂ ಸ್ವಲ್ಪ ಹೆಲ್ದಿ ಇರ್ತೈತೆ. ಅದರಿಂದ ಓವರ್ ಥಿಂಕಿಂಗ್ ಮಾಡೋದಾಗಲಿ ಅಥವಾ ಭಾಳ ಪ್ಲ್ಯಾನ್ಸ್ ಮಾಡಿ ಆ ಪ್ಲ್ಯಾನ್ಸ್ಗಳೆಲ್ಲ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋಂಗೆ ಈ ಥರದ್ದೆಲ್ಲ ವಿಚಾರಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅಥವಾ ನಿಮ್ಮಷ್ಟಕ್ಕೆ ನೀವು ಈ ಸ್ಟೂಡೆಂಟ್ಸ್ ಆದರೂ ಸಹಿತ ನಿಮ್ಮಷ್ಟಕ್ಕೆ ನೀವು ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಡೆಡ್ಲೈನ್ಸ್ ಹಾಕ್ಕೊಳ್ಳೋದು, ಅಥವಾ ಪ್ರೊಜೆಕ್ಟ್ ವರ್ಕನ್ನು ಇತ್ತಂತ ಕೊಡ್ರಿ, ಇಷ್ಟಕ್ಕನ ಮುಗಿಬೇಕು ಅಂತ. ಇನ್ ಬಿಟ್ವೀನ್ ಏನಾದರೂ ಸ್ವಲ್ಪ ಆಗಬಹುದಲ್ಲ, ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಳ್ಳುವಂಥ ಮಾನಸಿಕ ಪರಿಸ್ಥಿತಿನೂ ನೀವು ಇಟ್ಕೊಡ್ರಿ. ಅದು ನಿಮಗೆ ಚಲೋ. ಅಂದರೆ ಮೆಂಟಲಿ ನೀವು ಹೆಲ್ದಿ ಇರಬಹುದು ಅದರಿಂದ.
ಸೊ ಥರ್ಡ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಥರ್ಡ್ ಕಾರ್ಡ್ ಇದೆ ಕಿಂಗ್ ಆಫ್ ಸೋರ್ಟ್ಸ್. ಕಿಂಗ್ ಅಂದ್ರೆ ಏನು, ನೀವು ತಲೀಲೆ ಕೆಲಸ ತೊಗೋಬೇಕು. ಕೆಲವೊಂದಿಷ್ಟು ಮಂದಿಗೆ ಏನು ಬರಾಕತ್ತತಿ ಅಂತಂದ್ರೆ, ಬಿ ಲಾಜಿಕಲ್, ಸ್ಟ್ರಿಕ್ಟ್ ಇರ್ರಿ, ಡಿಸಿಪ್ಲಿನ್ಫುಲಿ ಓದಾಕ ನೋಡ್ರಿ. ಕೆಲವೊಂದಿಷ್ಟು ಎಕ್ಸಾಮ್ ಆಗೋ ತನಕ ಕೆಲವೊಂದಿಷ್ಟು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಡ್ರಿ. ಕರೆಕ್ಟ್ ಟೈಮಿಗೆ ಹೇಳೋದು, ಕರೆಕ್ಟ್ ಟೈಮಿಗೆ ನಾಷ್ಟ ಮಾಡೋದು, ಕರೆಕ್ಟ್ ಟೈಮಿಗೆ ಓದಾಕಂತಂದು ಹೇಳ್ಕೊಂಡಿರೋದು. ಆಮೇಲೆ ಒಂದೇ ಸಬ್ಜೆಕ್ಟ್, ಇದೇ ಸಬ್ಜೆಕ್ಟನ್ನು ಸೇರ್ತತಿ ಅಂತಂದರೆ ಬರೀ ಒಂದ್ರ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಸಬ್ಜೆಕ್ಟ್ಗಳಿಗೆ ಇಂತಿಷ್ಟು ಅಂತಂದು ಹೇಳಿ ಟೈಮ್ ಕೊಡ್ರಿ. ಓಕೆ, ಅಂದ್ರೆ ಸ್ಟಡಿ ಬದಲಾಗಿನೂ ಒಂಥರ ಹೆಂಗಂದ್ರೆ ಪ್ರಾಕ್ಟಿಕಲ್ ಅಪ್ರೋಚ್ ಇರಲಿ ನಿಮಗೆ. ನೋಡಿರಿ, ಎಲ್ಲ ಸಬ್ಜೆಕ್ಟ್ಸೂ ಇಂಪಾರ್ಟೆಂಟನ ಯಾವುದಾದ್ರೂ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತಂತಂದ್ರೆ. ಈ ಮನುಷ್ಯ ಹೆಂಗಿರ್ತಾನೆ, ಕಿಂಗ್ ಅನಲೈಸ್ ಮಾಡ್ತಾನೆ ನಾವು ಮೊದಲು. ಸೊ ನಿಮಗೆ ಹೆಂಗೆ ಅಂತಂದ್ರೆ, ನಿಮ್ಮ ಸ್ಟಡಿ ಕಡೆ ಒಂಥರ ಅನಲೈಟಿಕಲ್ ಅಪ್ರೋಚ್ ಇರಲಿ ನಿಮಗೆ. ನಾ ಏನು ಮಾಡಿದ್ರೆ ನಾ ಎಷ್ಟು ಎಫರ್ಟ್ ಹಾಕಬೇಕು ಮತ್ತು ನಾ ಏನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ತೆಗಿಬಹುದು ಅಂತ ನೋಡ್ರಿ. ಸ್ಟೂಡೆಂಟ್ ನೀವು, ನಿಮ್ಗೆ ಗೊತ್ತಿರಬೇಕದು. ಇಲ್ಲೇ ಬರೀ ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು. ನಾಲೆಜ್ ಬದಲಾಗಿ, ಇಂಟೆಲಿಜೆನ್ಸ್ ಬದಲಾಗಿ, ಪ್ಲ್ಯಾನ್ಸ್ ಮಾಡೋದ್ರ ಬದಲಾಗಿ, ಹ್ಯಾಬಿಟ್ಸ್ ಚೇಂಜ್ ಮಾಡೋದ್ರ ಬದಲಾಗಿ ವಿಚಾರ ಮಾಡಬೇಕು. ಇದೆಲ್ಲ ಇಮೋಷ್ನಲ್ ಆಗುವಂಥ ಜಾಗ ಅಲ್ಲ. ಇಮೋಷನ್ಸ್ ಕೊಯ್ ಮತಲಬ್ ನೈ ಹೈ. ಓಕೆ, ಆ್ಯಕ್ಚುಲಿ ಈಗ ಸದ್ಯ ಇರೋದೆಲ್ಲ ಹೆಂಗಂದ್ರೆ ಮೇಜರ್ ಟರ್ನಿಂಗ್ ಪೀರಿಯಡ್ ಅಲ್ಲ. ಈಗ ಯಾರಾದರೂ 10th ಪಾಸ್ ಆಗಿರ್ಬೋದು, 12th ಪಾಸ್ ಆಗಿರ್ಬೋದು, ಎಕ್ಸಾಮ್ಸ್ ಕೊಡ್ತಿರ್ಬೋದು. ಸೊ ಆ ಥರದ್ದು ಏನಾದರೂ ಈಗ ವಿಷಯಗಳನ್ನು ನಡೀತಿದ್ರೆ ನಿಮಗೆ ಈ ಕಾರ್ಡ್ ಏನು ಹೇಳ್ತತಿ ಅಂತಂತಂದರೆ, ಪ್ರಾಕ್ಟಿಕಲ್ ಅಪ್ರೋಚ್ ಇರಲಿ ನಿಮಗೆ. ತಲೆಲೇ ಕೆಲಸ ತಗೊಳ್ರಿ, ಮನಸ್ಸಲ್ಲೇ ಬಿಲ್ಕುಲ್ ನೈ. ಮನಸ್ಸಲ್ಲೇ ವಿಚಾರ ಮಾಡೋಕೆ ಪೂರ್ತಿ ಜೀವನ ಬಿದ್ದೈತೆ. ಮತ್ತು ನೋಡಿರಿ, 10 ಆಫ್ ಕಪ್ಸ್ ಏನು ಹೇಳ್ತತಿ ಇಲ್ಲೇ ನೋಡಿರಿ. ನೀವು ಕೆಲವೊಂದಿಷ್ಟು ಜನರಿಗೆ, ಓಕೆ, ಕೆಲವೊಂದಿಷ್ಟು ಜನರಿಗೆ 10 ಆಫ್ ಕಪ್ಸ್ ಏನು ಹೇಳ್ತತಿ ಅಂದರೆ, ನೀವೇನು ಸ್ಟಡಿ ಮಾಡ್ತಿರ್ತೀರಿ ಅಥವಾ ನೀವು ಯಾವ ಕಾಲೇಜಿಗೆ ಹೋಗ್ಬೇಕಂತೀರಿ, ಏನು ಸಬ್ಜೆಕ್ಟ್ ತೊಗೋಬೇಕಂತೀರಿ, ಏನೆಲ್ಲ ಮಾಡಬೇಕು ಅಂತಂತಿರಲ್ಲ, ನಿಮಗೆ ಸೊಸೈಟಿಯಿಂದ, ನಿಮ್ಮ ಮನೆಯಿಂದ, ನಿಮ್ಮ ಆಸ್ಪಾಸ್ ಇರೋರಿಂದ ಎಲ್ಲರಿಂದನೂ ಒಂಥರ ಸಪೋರ್ಟ್ ಇರ್ತದೆ ನಿಮಗೆ. ಯು ಫೀಲ್ ಗುಡ್. ಆ ಥರದ ಅಟ್ಮಾಸ್ಫಿಯರ್ ತಯಾರು ಮಾಡಿ ಕೊಡ್ತಾನೆ ದೇವ್ರು ನಿಮಗೆ. ನೀವೇನೇ ಓದಾಕತ್ತಿದ್ರು ಸಹಿತ ನಿಮಗೆ ಒಂಥರ ಸೇಫ್ ಅಂತ ಫೀಲ್ ಆಕೈತೆ ನಿಮಗೆ. ಓಕೆ, ಆಮೇಲೆ ಹೆಂಗಂತಂದ್ರೆ ಸ್ಟಡಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಿ. ಸ್ಟಡಿ ಜೊತೆನೂ ಒಂಥರ ಇಮೋಷ್ನಲಿ ಕನೆಕ್ಟೆಡ್. ಈಗ ನೋಡಿರಿ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನಮಗೆ ಭಾಳ ಸೇರ್ತೈತೆ ಅಂದ್ರೆ ನಾವು ಮೇಲೆ ಓದ್ತೇವೆ ಅದನ್ನು. ಹಂಗೆ ನೀವು ಇಮೋಷ್ನಲಿ ಕನೆಕ್ಟ್ ಆಕ್ಕಿರಿ. ಓಕೆ, ಕೆಲವೊಂದಿಷ್ಟು ಜನ. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಲವರ್ಸ್ ಕಾರ್ಡ್ ಬಂದೈತಿ. ಇಲ್ಲಿ ಇದೇನು ಹೇಳ್ತದೆ ನೋಡ್ರಿ, ಇಲ್ಲಿ ಪಾರ್ಟ್ನರ್ಶಿಪ್ ಹೇಳ್ತೈತಿ. ಅದು ಮೊದಲು ಪಾರ್ಟ್ನರ್ಶಿಪ್ ಅಂತಂತಂದ್ರೆ ಇದು ಸ್ಟಡಿ ಸಲುವಾಗಿ ಹೇಳತ್ತೈತೆ, ಇದು ಬಿಸ್ನೆಸ್ಸು ಅದರ ಸಲುವಾಗಿ ಅಂತಂತಲ್ಲ. ತಾವೇನಾದರೂ ಕಂಬೈನ್ ಸ್ಟಡಿ ಮಾಡೋಕ್ಕದು ಇಷ್ಟಪಡ್ಬೋದು, ಗ್ರೂಪ್ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ಬೋದು. ನಿಮ್ಮ ಲಾಜಿಕಲ್ ಮೈಂಡ್ ಇಲ್ಲೇನೂ ಯೂಸ್ ಮಾಡಬೇಕು. ಓಕೆ, ಲಾಜಿಕಲ್ ಮೈಂಡ್ ಯೂಸ್ ಮಾಡಿರಿ. ಮೇಜರ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಯಾವುದಾದ್ರೂ ಇವೆರಡು ಡಿಸಿಷನ್ ಅಂತ ಇಟ್ಕೊಳ್ರಿ. ಮೇಜರ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಏನಾದರೂ ವಿಚಾರ ಆಗಬಹುದು. ಆಮೇಲೆ ಹೆಂಗೆ ಅಂತಂದ್ರೆ, ಇದನ್ನು ಮಾಡೋ ಹೊತ್ನ್ಯಾಗ ಏನಾದರೂ ಗ್ರೂಪ್ ಸ್ಟಡಿ ಅದು ಮಾಡೋ ಹೊತ್ನ್ಯಾಗ ಸ್ಟಡಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ಒಂಥರ ಹೆಲ್ದಿ ಕೊಲ್ಯಾಬ್ರೇಷನ್ ಇರಲಿ, ಅದು ಮೇಲೇ ಇರಲಿ ಫೀಮೇಲನೇ ಇರಲಿ. ಬೇರೆ ಯಾವುದೇ ಥರದ ವಿಷಯಗಳಿಗೂ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದೇನು ತೋರಿಸ್ತತಿ ಅಂತ ಲವ್ ಮತ್ತು ಪ್ಯಾಷನ್ ತೋರಿಸ್ತತಿ. ಸೊ ಎಷ್ಟಾಕತಿ ಅಷ್ಟು ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ನೋಡಿರಿ. ಅಥವಾ ಆ ಥರದ್ದು ಯಾವುದಾದ್ರೂ ಸನ್ನಿವೇಶಗಳ ನಿಮ್ಮಲ್ಲಿ ನೀವೆಲ್ಲಿರ್ತಿರಲ್ಲ ಆ ವಾತಾವರಣದಲ್ಲಿ ಆಗಬಹುದು. ಸೊ ಯು ಬಿ ಕೇರ್ಫುಲ್ ಅಬೌಟ್ ಇಟ್. ಎಷ್ಟಾಕತಿ ಅಷ್ಟು ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಎಷ್ಟಾಕತಿ ಅಷ್ಟು ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಯಾಕಂದ್ರೆ ನೋಡಿರಿ, ಇಲ್ಲಿ ಬರೀ ಕೊಲ್ಯಾಬರೇಷನ್ ಅಂತ ಅಷ್ಟೇ ಇಲ್ಲ, ಇಲ್ಲೊಂದು ಹಾವೂ ಐತಿ. ಗೊತ್ತಾ, ಇಲ್ಲಿ ನೋಡಿರಿ, ಇಲ್ಲೊಂದು ಹಾವೂ ಐತಿ. ಸೊ ಹೆಂಗಂತಂತಂದ್ರೆ ಕೇರ್ಫುಲ್ ಹಂಗೆ ಇರಬೇಕು ಇದ್ರ ಬದಲಾಗಿ. ಓಕೆ, ಹರ್ಡಲ್ಸ್ ಬರುವಂಥ ಟೈಮೂ ಬರಬಹುದು. ಸೊ ಹೆಂಗಂತಂದ್ರೆ ವಯಸ್ಸೂ ಕಡಿಮೆ ಇರ್ತದಲ್ಲ. ಸೊ ನಿಮ್ಮ ಸ್ಟಡಿ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಅದ್ರ ಜೊತೆಗೆ ನೋಡಿ, ಈ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಎಗ್ರಿಮೆಂಟ್ ಹೇಳ್ತೈತಿ. ಇದು 6 ನಂಬರ್, ಇದು 6 ನಂಬರ್. ಗರ್ಲ್ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ, ತಾವೇನಾದರೂ ಆ ಥರ ಇದ್ದರೆ ನಿಮ್ಮಿಬ್ಬರು ನಡಕ್ಕೆ ನೀವೇ ಎಗ್ರಿಮೆಂಟ್ ಮಾಡಿಕೊಡ್ರಿ. ನಾವೀಗ ಸದ್ಯ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತಂದು ಹೇಳಿ. ಓಕೆ, ಅದರ್ವೈಸ್ ತಾವು ಆ ಕಡೆ ಈ ಕಡೆ ತಮ್ಮದೆಲ್ಲ ಭಾಳ ಚಂಚಲ ಮನೋವೃತ್ತಿ ಇತ್ತು ಅಂತಂದ್ರೆ ನಿಮ್ಮ ಜೊತೆ ನೀವೇ ಅಗ್ರಿಮೆಂಟ್ ಮಾಡಿಕೊಡ್ರಿ. ಈಗ ಸದ್ಯ ನಾವು ಎದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂತ ನಮ್ದೇನು ಕೆಲಸ ಐತಿ ನಾವು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋಣ ಅಂತ.
Yes, ultimately you'll get success. Okay. ಸೊ ಅದರ ಜೊತೆಗೆ ಎಸ್, one more time success. Choosing the right direction and the actively overcoming difficulties. You are on the right track. ಈ ವಿಷಯಗಳನ್ನೆಲ್ಲ ಏನು ಹೇಳೈತಲ್ಲ ಇದನ್ನು ಫಾಲೋ ಮಾಡಿರಿ. ಸೊ ನಿಮ್ಮ ಲೈಫ್ದಲ್ಲಿ ಸಕ್ಸಸ್ ಬರ್ತಾ ಇದೆ. ಓಕೆ, ಟ್ರೈ ಟು ವೆಲ್ಕಮ್ ಸಕ್ಸಸ್ ಇನ್ ಯುವರ್ ಲೈಫ್. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ, ಐ ಫಾರ್ಗೊಟ್ ಟು ಆ್ಯಡ್ ಒನ್ ಪಾಯಿಂಟ್. ಓಕೆ, ನಾ ಇದನ್ನು ವೈಂಡಪ್ ಮಾಡಾಕತ್ತಿದ್ನಿ, ನನಗೆ ಅವಾಗ ನೆನಪಾತು. ನೋಡಿರಿ, ಎಗ್ರಿಮೆಂಟ್ ನಾನು ಇದಕ್ಕೇನು ಹೇಳಿದೆ, ಇದು 6 ನಂಬರು, ಇದು 6 ನಂಬರು ಅಂತಂದು ಹೇಳಿ. ಇದೇನಾಕತಿ ಅಂತಂದ್ರೆ ಸಕ್ಸಸ್ ಇದು ಹೆಂಗಂತಂದ್ರೆ 2 ಟ್ರಯಾಂಗಲ್ ನಾವು ಕೂಡಿಸ್ತೇವೆ, ಗೊತ್ತೈತಿ? ಹಿಂಗೆ 2 ಟ್ರಯಾಂಗಲ್ ಕೂಡಿಸ್ತೇವೆ. ಮ್ಯಾಲಿಂದ ಎಲ್ಲಿ ತೊಗೊಂಡು ಹೋಗ್ತೈತಿ? ಶಿವನ ಕಡೆ ತೊಗೊಂಡು ಹೋಗ್ತೈತಿ. ಅಂದ್ರೆ ಊರ್ಧ್ವಮುಖ ನಡಿತೈತಿ. ಏನು ನಿಮ್ಮಲ್ಲಿರುವಂಥ ಶಕ್ತಿ. ಎಗ್ರಿಮೆಂಟ್ ಇದು ಕೆಳಮುಖವಾಗಿ ನಡಿತೈತಿ. ಅಂತಂದ್ರೆ ನಾವು ನಮ್ಮ ಈ ಮಟೀರಿಯಲ್ ಲೈಫ್ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತೇವೆ. ಅದಕ್ಕೆ ಏನು ಹೇಳತ್ತೈತೆ ನೋಡ್ರಿ ಇಲ್ಲಿ, ಈ ಕಾರ್ಡ್ ಜೊತೆ ಇದನ್ನು ನೀವು ಅಗ್ರಿಮೆಂಟ್ ಮಾಡಿಕೊಡ್ರಿ. ನೀವು ಏನಾದರೂ ಈ ಥರದ ರಿಲೇಷನ್ದೊಳಗಿದ್ರಿ, ಏನಾರೇ ಇದ್ರಿ ಅಂತ, ನಾವು ದಿಸ್ ಈಸ್ ಅ ಟೈಮ್ ಟು ಮೇಕ್ ಎನ್ ಅಗ್ರಿಮೆಂಟ್. ಓಕೆ, ಎಲ್ಲಿವರೆಗೂ ನಮ್ಮ ಜೀವನದೊಳಗೆ ಸಕ್ಸಸ್ ಬರೋಂಗಿಲ್ಲ ಅಲ್ಲಿವರೆಗೂ ನಾವು ನಮ್ಮೆಲ್ಲ ನಮಗೆ ಕಂಟ್ರೋಲ್ ಇರಲಿ ಅಂತಂದು ಹೇಳಿ. ನಿಮಗೆ ಗೊತ್ತಾತ ನಾ ಏನು ಹೇಳಾಕತ್ತೇನೆ ಅಂತಂದು ಹೇಳಿ. ಸೊ ದಿಸ್ ಈಸ್ ದ ಸೈನ್. ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಎನರ್ಜಿ ಎಲ್ಲ ನಮ್ಮ ಮಟೀರಿಯಲ್ ಲೈಫಿಗೆ ಹೋಗ್ತದೆ. ನೀವು ಒಂದು ವೇಳೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಈ ಜೀವನದೊಳಗೆ ಅಂತಂತಂದರೆ ನೋಡಿರಿ, ಲೈಫ್ ಎಲ್ಲಿ ಹೋಗ್ತೈತಿ ಅಂದರೆ ಸಕ್ಸಸ್ ಕಡೆ ಹೋಗ್ತದೆ. ಕಾರ್ಡ್ಸ್ ತಯಾರು ಮಾಡೋರು ಸಹಿತ ಎಷ್ಟು ಬ್ಯೂಟಿಫುಲಿ ಕಾರ್ಡ್ಸ್ ತಯಾರು ಮಾಡಿರ್ತಾರೆ ನೋಡ್ರಿ. ಅವ್ರು ಎಲ್ಲ ಕಾರ್ನರ್ದಿಂದನೂ ವಿಚಾರ ಮಾಡಿರ್ತಾರೆ. ಥ್ಯಾಂಕ್ ಯು.